ಅದಿರಲಿ, ಈ ಕೆಲಸ ಮಾಡಿಸಿದ್ದು ಯಾರು ಅಂತ ನಿನಗೇನಾದರೂ ಗೊತ್ತಾಯ್ತಾ? ಅವನು ಯಾರಾದರೆ ನನಗೇನೆ, ಒಟ್ಟಿನಲ್ಲಿ ಅವನಿಗೆ ಶಿಕ್ಷೆ ಆಗಬೇಕು, ಅದು ಇವಾಗ ಮುಖ್ಯ. ಸೋಪಿ, ಈ ಕೆಲಸನ ಮಾಡಿದ್ದು ಯಾರು ಅಂತ ನೀನು ಗೊತ್ತಾಗ್ಬೇಕಲ್ವಾ? ಅವ್ನು ಯಾರು ಅನ್ನೋದನ್ನ ನೀನು ನೋಡೋದು ಬೇಡವಾ? ಇವಾಗ ಏನು, ಅವ್ನು ಯಾರು ಅನ್ನೋದನ್ನ ನಾನು ತಿಳ್ಕೋಬೇಕು ಅಷ್ಟೇ ತಾನೆ? ಸರಿ, ನಾಳೆ ಹೋಗಿ ಅವ್ನು ಯಾರು ಅನ್ನೋದನ್ನ ನೋಡ್ಕೊಂಡು ಬರ್ತೀನಿ. ಅದೆಲ್ಲ ಏನೂ ಬೇಕಾಗಿಲ್ಲ. ನಿನಗಿಂತ ಮುಂಚೆ ಈ ಕೆಲಸ ಮಾಡಿದ್ದು ಯಾರು ಅನ್ನೋ ವಿಚಾರ ನನಗೆ ಗೊತ್ತಾಗಿದೆ. ಅದು ಬೇರೆ ಯಾರು ಅಲ್ಲ ಕಣೆ, ಭಾವನಾ ಅವ್ರ ಅಣ್ಣ ಇಲ್ವಾ? ಅದೇ ಒಬ್ಬ ಮಾತು ಬರ್ದಿದ್ದವನು ವೆಂಕಿ ಅಂತ. ಈ ಆಕ್ಸಿಡೆಂಟನ್ನ ಅವನೇ ಮಾಡಿದ್ದು ಅಂತ ಅವನ್ನ ಒದ್ದು ಒಳಗೆ ಹಾಕಿದ್ದಾರೆ. ವಾಟ್? ಅದೇಗೆ ಸಾಧ್ಯ? ಅವನು ಆಕ್ಸಿಡೆಂಟ್ ಮಾಡಿಸೋದಿರ್ಲಿ, ಅವನು ಕಾರ್ ಓಡಿಸ್ತಾನೆ ಅನ್ನೋ ವಿಷಯನೇ ನನ್ನ ಕೈಲಿ ನಂಬೋದಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ನನಗೂ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ ಡೌಟ್ ಇದೆ. ಬಟ್ ಆದರೆ ಈ ಕೆಲಸನ ವೆಂಕಿ ಮಾಡಿದಾನ ಇಲ್ವಾ ಅನ್ನೋದನ್ನ ನಾನು ನೀನು ಡಿಸೈಡ್ ಮಾಡೋಕ್ಕಾಗಲ್ಲ. ಕೋರ್ಟೇ ನಿರ್ಧಾರ ಮಾಡಬೇಕಿವಾಗ. ವಾವ್, ವೆರಿ ನೈಸ್. ಯಾರೋ ಬಕ್ರ ಆಕ್ಸಿಡೆಂಟ್ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂದ್ಕೊಂಡ್ರೆ ಅದು ಭಾವನಾ ಅಣ್ಣನೇ. ಸದ್ಯ ನಾನು ಸೇಫ್. ನೀಲು, ಯಾವುದಕ್ಕೂ ನಾಳೆ ನಾನು ಒಂದ್ಸಲ ಕೋರ್ಟ್ ಹತ್ರ ಹೋಗ್ತೀನಿ. ಒಂದು ವೇಳೆ ಅಪರಾಧಿಗೆ ಶಿಕ್ಷೆ ಆಗದೆ ಹೋದ್ರೂ ಪರವಾಗಿಲ್ಲ, ಅನ್ಯಾಯವಾಗಿ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಕಣೆ. ಸೋಪಿ, ನೀನು ಹಿಂಗೆ ಏನೇನೋ ಎಲ್ಲ ಯೋಚನೆ ಮಾಡಿಕೊಂಡು ಆಗ್ತಿರೋ ಕೆಲಸಕ್ಕೆ ಏನೂ ಪ್ರಾಬ್ಲಮ್ ಮಾಡಬೇಡ. ಸ್ವಲ್ಪ ಸುಮ್ಮನಿರು. ಯಾಕೆ ಅಂತಂದರೆ, ಯಾವಾಗ ಏನು ಮಾಡಬೇಕು ಅನ್ನೋದನ್ನು ನಾನು ನಿನಗೆ ಕರೆಕ್ಟಾಗಿ ಹೇಳ್ತೀನಿ. ಎಲ್ಲನೂ ತಿಳ್ಕೊಂಡು ಅವಾಗವಾಗ ಅಪ್ಡೇಟ್ ಮಾಡ್ತಿರ್ತೀನಿ. ಅಲ್ಲಿವರೆಗೂ ನೀನು ಸ್ವಲ್ಪ ಸೈಲೆಂಟಾಗಿ ಸುಮ್ಮನಿರು, ಓಕೆನಾ? ಆಟ ಶುರುವಾಗಿ ತುಂಬ ದಿನ ಆಗಿದೆ. ಕಾಯಿ ನಡೆಸೋಳು ಮಾತ್ರ ನಾನು, ಅದರಲ್ಲಿ ನೀನು ಒಂದು ಕಾಯಿ ಕಣೆ ಸೋಪಿ. ಗೌಡ್ರೆ, ಇದನ್ನ ನೀವು ಇಲ್ಲಿ ಗಂಟ ಹುಡುಕೊಂಡ್ ಬಂದ್ಬಿಟ್ಟಿದ್ದೀರಿ. ಏನ್ ಕಳ್ಸಿದ್ರೆ ನಾನೇ ಬರ್ತಾ ಇದ್ದೆ. ನಿಮ್ಗೇನ್ ತಲೆ ಬುದ್ಧಿ ಇದಾದೋ ಇಲ್ವಾ ಪ್ರಕಾಶಣ? ಕೊಟ್ಟಿರೋ ಕೆಲಸ ನೆಟ್ಟಿಗೆ ಮಾಡೋಕ್ಕಾಗಿಲ್ಲ ಅಂದ್ರೆ ಬೇರೆಯವ್ರಿಗಾದ್ರೂ ಒಪ್ಪಿಸ್ಬೇಕು. ಅದನ್ನ ಬಿಟ್ಬಿಟ್ಟು ಹಿಂದೆ ಮುಂದೆ ನೋಡ್ತೇನೆ ವೆಂಕಿ ಅಣ್ಣನ ಪಾಪ ಒಳಿಕ್ ಹಾಕ್ಸ್ಬಿಟ್ಟಿದ್ರಲ್ಲ, ಏನ್ ಮಾಡ್ಬೇಕು ಹೇಳಿ ನಿಮ್ಗೆ? ಅದು ದೊಡ್ಡ ಗೌಡ್ರು ಹೇಳಿದ್ರು ಅಂತ ಬುದ್ಧಿ. ನೀವು ನಮ್ಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದೀರಾ. ಆಮೇಲೆ ನಾವು ತಪ್ಪು ಮಾಡಿದಾಗ ನೀವು ಹೆಂಗೆಲ್ಲ ಪಾರ್ ಮಾಡಿದ್ದೀರಾ. ನಿಮಗೆ ಕಷ್ಟ ಅಂದಾಗ ನಾವು ನಿಮ್ಮ ಜೊತೆ ನಿಂತ್ಕೊಳ್ಳೋದು ನಮ್ಮ ಧರ್ಮ ಅಲ್ವಾ? ಹಾಗನ್ಬಿಟ್ಟು ಯಾರು ಎತ್ತ ಏನು ವಿಚಾರ ಮಾಡಿದ್ರೆ ಒಳಿಕ್ ಹಾಕ್ಸ್ಬಿಡ್ತೀರಾ? ಅದು ಧರ್ಮನೇನ್ರಿ? ಅವ್ರು ಯಾರು ಅಂತನಾದ್ರೂ ಗೊತ್ತೇನೆ ನಿಮ್ಗೆ? ದೊಡ್ಡ ಗೌಡ್ರು ಹೇಳೋರೆ ಗೌಡ್ರೆ. ಆಮೇಲೆ ಮಾತು ಬರೋಕ್ಕಿಲ್ಲ, ಅವ್ನು ಯಾರಿಗೂ ಹೇಳಕ್ಕಿಲ್ಲ, ಆಮೇಲೆ ನಿಮ್ಮನ್ನು ಸಿಗಾಕ್ಸಕ್ಕಿಲ್ಲ ಅಂತ ಹೇಳ್ಬಿಟ್ಟು ವೆಂಕಿನ ತಗ್ಲಾಕ್ಸ್ಬಿಟ್ಟೆ. ಇದೆಲ್ಲ ಗೊತ್ತಿದ್ದು ಮಾಡಿರೋ ತಪ್ಪಲ್ಲ ಗೌಡ್ರೆ, ಏನೋ ಗೊತ್ತಿಲ್ಲದೆ ತಪ್ಪಾಗೋಗದೆ. ಕ್ಷಮಿಸ್ಬಿಡಿ ಗೌಡ್ರೆ. ರೇ, ನೀವೇನೋ ಕ್ಷಮೆ ಕೇಳ್ಬಿಟ್ಟು ಸುಮ್ಮನೆ ಬಿಡ್ತೀರ ಕಣ್ರಿ. ನಮ್ಮ ಪರಿಸ್ಥಿತಿ ಏನೀಗ? ಗೌಡ್ರೆ, ಗೊತ್ತಿಲ್ಲದೆ ಆಗಿರೋದಲ್ವಾ, ಹೊಸ ತಪ್ಪನ್ನ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ. ರೇ ಹೋಗ್ರಿ. ಅಂದ್ರೆ ನೀನು ಹೇಳ್ತಿರೋದೇನು? ವೆಂಕಿನೇ ಆಕ್ಸಿಡೆಂಟ್ ಮಾಡಿಸಿರೋದು ಅಂತನಾ? ಅವನೇ ಆಕ್ಸಿಡೆಂಟ್ ಮಾಡಿರ್ತಾನಂತ ನಾನು ಹೇಳ್ತಿಲ್ಲ, ಆದರೆ ಅಂಥವ್ರು ಮಾಡಿರೋ ಚಾನ್ಸಸ್ ಇದೆ ಅಂತ ನನ್ನ ಫ್ರೆಂಡ್ ಹೇಳ್ತಾ ಇದ್ದಾರೆ. ಅಷ್ಟಕ್ಕೂ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿನೇ ತಾನು ಅವನು ಅರೆಸ್ಟ್ ಮಾಡಿರ್ತಾರೆ. ಕೋರ್ಟ್ ಬೇರೆ ಟ್ರಯಲ್ ಮಾಡೋಕ್ಕೆ ಒಪ್ಕೊಂಡಿದೆ. ಅಂದಮೇಲೆ ಅವನು ಆಕ್ಸಿಡೆಂಟ್ ಮಾಡಿರ್ಬೋದಲ್ವ? ಇಲ್ಲ ರವಿ, ಯಾರು ಏನೇ ಹೇಳಿದ್ರು ನನ್ನ ಕೈಲಿ ಇದನ್ನ ನಂಬೋದಕ್ಕೆ ಆಗ್ತಾನೇ ಇಲ್ಲ. ಇದೇ ಬೇಡ ಅನ್ನೋದು ಬಂಗಾರಿ. ಅವನು ಎಷ್ಟೇ ಆದರೂ ಭಾವನನ ಅಣ್ಣ, ಅದು ಅಲ್ಲದೆ ಅವನು ಸ್ವಂತ ಅಣ್ಣ ಅಲ್ಲ. ಅವನು ಆಕ್ಸಿಡೆಂಟ್ ಮಾಡಿಲ್ಲ ಅನ್ನೋದಕ್ಕೆ
ನಮ್ಮ ಹತ್ರ ಯಾವ ಸಾಕ್ಷಿನೂ ಇಲ್ಲ. ನೀನು ಅವನು ಮಾಡಿರಲ್ಲ ಅಂತ ಸಿಂಪತಿ ತೋರ್ಸಕ್ಕೆ ಹೋಗ್ಬೇಡ ಬಂಗಾರಿ. ಯಾವ ಹುತ್ತದಲ್ಲಿ ಯಾವ ಹಾವಿದೆ ಅಂತ ಯಾರಿಗೂ ಗೊತ್ತಿರಲ್ಲ. ನೀನು ಹೇಳ್ತಿರೋದು ನಿಜಾನೇ. ಬಿಡು, ಇವಾಗ ಯಾಕೆ ಅದ್ರ ಬಗ್ಗೆ ಯೋಚನೆ? ನಾಳೆ ಹೇಗೂ ಕೋರ್ಟಲ್ಲಿ ಇಯರಿಂಗ್ ಇದೆಯಲ್ಲ, ಅದರಲ್ಲೇ ಎಲ್ಲ ಗೊತ್ತಾಗುತ್ತೆ. ಹ್ಞೂ. ಹೇಳಿ ಸೌಪರ್ಣಿಕಾ. ಏನು ಭಾವನಾ ಇದು? ನಮ್ಮ ಅಣ್ಣನ ಆಕ್ಸಿಡೆಂಟ್ ಕೇಸಲ್ಲಿ ನಿಮ್ಮ ಅಣ್ಣನ ಫಿಟ್ ಮಾಡಿ ಒಳಗೆ ಹಾಕಿದಾರಂತೆ. ಹೋಗಿ ಹೋಗಿ ಅಂತ ಅಮಾಯಕ ಆಕ್ಸಿಡೆಂಟ್ ಮಾಡಿದಾನೆ ಅಂತ ಹೇಳಿ ಒಳಗೆ ಹಾಕಿದಾರಲ್ಲ, ಇದು ನ್ಯಾಯನಾ? ಅವ್ರಿಗೆ ಹೇಗೆ ಅನ್ನಿಸ್ತು ನಿಮ್ಮಣ್ಣ ಆಕ್ಸಿಡೆಂಟ್ ಮಾಡೋದಕ್ಕೆ ಸಾಧ್ಯ ಅಂತ? ನನಗಂತೂ 1% ಕೂಡ ನಂಬಕ್ಕೆ ಆಗ್ತಾ ಇಲ್ಲ. ಹೌದು ಸೌಪರ್ಣಿಕಾ, ನಮ್ಮಣ್ಣ ಯಾವ ತಪ್ಪು ಮಾಡಿಲ್ಲ. ಯಾರೋ ಪಾಪಿಗಳು ಬೇಕು ಅಂತ ಹೀಗೆ ಸಿಕ್ಕಾಕ್ಸಿದ್ದಾರೆ. ಈಗ ನೋಡಿ, ನಮಗೆ ಎಂಥ ಪರಿಸ್ಥಿತಿನ ಎದುರಿಸೋ ಹಾಗಾಗಿದೆ. ಅದೇನೇ ಆಗಿರಲಿ ಭಾವನಾ, ಮೊದಲು ನಿಮ್ಮ ಅಣ್ಣನ ಯಾರು ಸಿಕ್ಕಾಕ್ಸಿದ್ದು ಅನ್ನೋದನ್ನ ನಾವು ಕಂಡು ಹಿಡಿಲೇಬೇಕು. ಅವಾಗ ನಮ್ಮಣ್ಣನ ಆಕ್ಸಿಡೆಂಟ್ ಮಾಡಿಸಿದ್ ಯಾರು ಅಂತ ಸಿಕ್ಕಾಕೋತಾನೆ. ಇದೆಲ್ಲ ನಿನ್ನ ಕೈಲಿ ಮಾಡೋದಕ್ಕಾಗಲ್ಲ ಬಿಡು. ಏನಾದರೂ ಮಾಡೋ ಹಾಗಿದ್ರೆ ನಾನೇ ಮಾಡಬೇಕು.